Hello students, welcome to computer science class. Data structures is a computer science subject for BSc third semester students in computer science of Karnataka University Dharwad. In this topic we have to discuss data structures, what is data structures and types of data structures, and later we will discuss about the operations on data structures. So before discussing data structure we should know few points. What are data types? So for example, integer, float, char, double, string, array are the basic data types uh, we can use in C language and C++ language as well. For example, declaring a variable int age and semicolon. Int age semicolon ಕೊಟ್ರೆ ನಾವು ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಬಹುದು. Similarly, we can declare another string variable using char data structure. ಇಲ್ಲಿ subject ಅನ್ನೋದು string ವೇರಿಯೇಬಲ್ ಆಗುತ್ತೆ. ಸೊ ಅಸೈನ್ಮೆಂಟ್ ಸ್ಟೇಟ್ಮೆಂಟ್ ಏಜ್ ಇಸ್ ಈಕ್ವಲ್ ಟು 25, ಸಬ್ಜೆಕ್ಟ್ ಇಸ್ ಈಕ್ವಲ್ ಟು ಫಿಸಿಕ್ಸ್ ಅಂತ ಕೊಟ್ರೆ ದೆನ್ ಇಟ್ ಬಿಕಮ್ಸ್ ಅಸೈನ್ಮೆಂಟ್ ಫಾರ್ ಸಬ್ಜೆಕ್ಟ್ ಅಂಡ್ ಏಜ್. ಸೊ ದೀಸ್ ಆರ್ ದ ಬೇಸಿಕ್ ಐಡಿಯಾ ವಿ ಶುಡ್ ಹ್ಯಾವ್ ಬಿಫೋರ್ ಸ್ಟಾರ್ಟಿಂಗ್ ದ ಡಿಸ್ಕಷನ್ ಆನ್ ಡೇಟಾ ಸ್ಟ್ರಕ್ಚರ್ಸ್. ಸೊ ಲೆಟ್ ಅಸ್ understand what is data. Data is a value or set of values of different types called as data types. ಸೊ ಡೇಟಾ ಅಂದರೆ ಒಂದು ವ್ಯಾಲ್ಯೂ. ಆಗಲೇ ನಾವು ಹಿಂದಿನ ಎಕ್ಸಾಂಪಲ್ ನೋಡಿದ್ವಲ್ಲ, 26 ಮತ್ತು ಫಿಸಿಕ್ಸ್ ಅನ್ನೋದು ಒಂದು ವ್ಯಾಲ್ಯೂ. ಆ ವ್ಯಾಲ್ಯೂನ ನಾವು ಬೇರೆ ಬೇರೆ ಟೈಪು. 26 ಅಂದರೆ ಒಂದು ನಂಬರು, ದಟ್ ಈಸ್ ಇಂಟಿಜರ್. ಫಿಸಿಕ್ಸ್ ಅಂದರೆ ಇಟ್ ಈಸ್ ಎ ಸೆಟ್ ಆಫ್ ಕ್ಯಾರೆಕ್ಟರ್ಸ್, ಸೊ ದಟ್ ಈಸ್ ಸ್ಟ್ರಿಂಗ್ ಡೇಟಾ ಟೈಪ್, ಕ್ಯಾರೆಕ್ಟರ್ ಡೇಟಾ ಟೈಪ್. ಸೊ ಡೇಟಾ ಯಾವಾಗಲೂ ಒಂದು ವ್ಯಾಲ್ಯೂ ಅಥವಾ ಸೆಟ್ ಆಫ್ ವ್ಯಾಲ್ಯೂ ಇರುತ್ತೆ, ಆದರೆ ಬೇರೆ ಬೇರೆ ಟೈಪ್ಸ್ ಇರುತ್ತೆ. ಸೊ ಬೇಸ್ಡ್ ಆನ್ ದ ಟೈಪ್ ಆಫ್ ಡೇಟಾ ವಿ ಕ್ಯಾನ್ ಯೂಸ್ ದ ಡೇಟಾ ಟೈಪ್. For example, age is integer data type, subject is string data type, and percentage is floating point data type. Example, age example 26. 26 ಅನ್ನೋದು ಒಂದು ನಂಬರು, ಅದು ಇಂಟಿಜರ್ ಟೈಪು. ಫಿಸಿಕ್ಸ್ ಅನ್ನೋದು ಸ್ಟ್ರಿಂಗು. ಹಾಗೆಯೇ 69.4 ಈಸ್ ಫ್ಲೋಟಿಂಗ್ ಪಾಯಿಂಟ್ ಡೇಟಾ ಟೈಪ್ ವಿಚ್ ಈಸ್ ಪರ್ಸೆಂಟೇಜ್. ಆ ಥರ ಯಾವ ಟೈಪ್ ಡೇಟಾ ಸ್ಟೋರ್ ಮಾಡ್ತಾ ಇದ್ದೀವಿ ಅನ್ನೋ ಬೇಸ್ ಮೇಲೆ ವಿ ಕ್ಯಾನ್ ಯೂಸ್ it as different data types. ಸ್ಟ್ರಕ್ಚರ್, ಈಗ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಎರಡು ಪಾರ್ಟ್ ಇದೆ. ಡೇಟಾ ಅಂದ್ರೆ ಏನು ಅಂತ ಗೊತ್ತಾಯ್ತು, ಸೆಟ್ ಆಫ್ ವ್ಯಾಲ್ಯೂ. ಹಾಗೆ ಸ್ಟ್ರಕ್ಚರ್ ಮೀನ್ಸ್ ಇಟ್ ಈಸ್ ಎ ವೇ ಆಫ್ ಆರ್ಗನೈಸಿಂಗ್ ಡೇಟಾ ಸೊ ದಟ್ ಡೇಟಾ ಕ್ಯಾನ್ ಬಿ ಯೂಸ್ಡ್ ಈಸಿಲಿ. ಡೇಟಾನ ಈಸಿಯಾಗಿ ಸ್ಟೋರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾವು ಒಂದು ಗ್ಯಾಸ್ನ ಮನೆಗೆ ನಾವು ಗ್ಯಾಸ್ ಸಿಲಿಂಡರ್ ಪರ್ಚೇಸ್ ಮಾಡ್ತೀವಲ್ಲ, ಆ ಸಿಲಿಂಡರ್ ಪರ್ಚೇಸ್ ಮಾಡ್ತಾ ಇದ್ರೆ ಅದನ್ನ ಗ್ಯಾಸನ್ನು ಸಿಲಿಂಡ್ರಲ್ಲಿ ಸರಿಯಾದ ರೀತಿ ಪ್ಯಾಕ್ ಮಾಡಿಟ್ಟಿರ್ತಾರೆ. ಅದೇ ರೀತಿ ನಾವು ವಾಟರ್ ಬಾಟಲ್ ಯೂಸ್ ಮಾಡ್ತೀವಿ, ಅದರಲ್ಲಿ ವಾಟರ್ ಅಥವಾ ಎನಿ ಲಿಕ್ವಿಡ್ನ ನಾವು ಸ್ಟೋರ್ ಮಾಡ್ತೀವಿ. ಹಾಗೆಯೇ ವೆನೆವರ್ ವಿ ವಾಂಟ್ ಟು ಸ್ಟೋರ್ ಸಮ್ ಗ್ರೈನ್ಸ್, ಯಾವುದಾದ್ರೂ ರಾಗಿ, ಅಕ್ಕಿ ಈ ಥರ ಎಲ್ಲ ಸ್ಟೋರ್ ಮಾಡಬೇಕು ಅಂತಂದರೆ ನಾವು ಚೀಲ, ಮುಟ್ಟೆನ ಯೂಸ್ ಮಾಡ್ತೀವಿ. ಹಾಗೆ ನಾವು ಯಾವುದನ್ನ ಸ್ಟೋರ್ ಮಾಡೋದಕ್ಕೆ ಯಾವ ಥರ ಕಂಟೈನರ್ ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ದಟ್ ಈಸ್ ವೈ whenever we want to store some number, we have to use different data type, different kind of memory structure. And to store numbers or some other set of characters such as string, ಅದನ್ನ ಸ್ಟೋರ್ ಮಾಡೋದಕ್ಕೆ ಬೇರೆ ತರ ಮೆಮೊರಿ ಸ್ಟ್ರಕ್ಚರ್ನ ಯೂಸ್ ಮಾಡಬೇಕಾಗುತ್ತೆ. 69.4 ಅನ್ನೋ ಡೇಟಾನ ಸ್ಟೋರ್ ಮಾಡಬೇಕು ಅಂದರೆ ಬೇರೆ ಮೆಮೊರಿ ಟೈಪ್ ಡೇಟಾ ಸ್ಟ್ರಕ್ಚರ್ಸನ್ನ, ಮೆಮೊರಿ ಸ್ಟ್ರಕ್ಚರ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಸ್ಟ್ರಕ್ಚರ್ ಇಸ್ ಎ ವೇ ಆಫ್ ಆರ್ಗನೈಸಿಂಗ್ ಡೇಟಾ. So storing the different type of data in different type of structure, in different type of memory structure is known as data structures. So let us see the definition. Data structure is a systematic way of organizing data in a computer so that it can be used efficiently. So in other words, data structures are the way of collecting, organizing and storing data in a computer so that we can perform several operations on these data in an efficient way. ಸೊ ಒಂದು ಡೇಟಾ ಸ್ಟೋರ್ ಮಾಡಿದಾಗ ಆ ಡೇಟಾನ ಮತ್ತೆ ನಾವು ಯೂಸ್ ಮಾಡಬೇಕಾಗುತ್ತೆ. ಆ ಯೂಸ್ ಮಾಡೋದು ಈಸಿ ಆಗಬೇಕು. ಈಸಿ ಮೆಥಡಲ್ಲಿ ಯೂಸ್ ಮಾಡೋಕ್ಕಾಗೋ ಥರ ನಾವು ಡೇಟಾನ ಫಸ್ಟ್ ಸ್ಟೋರ್ ಮಾಡಬೇಕು. ಅದಕ್ಕೋಸ್ಕರ ಡೇಟಾ ಕಲೆಕ್ಟ್ ಮಾಡೋದು, ಆರ್ಗನೈಸ್ ಮಾಡೋದು ಅಂದರೆ ಕೆಟಗರೈಸ್ ಮಾಡೋದು, ಹಾಗೆಯೇ ಸ್ಟೋರ್ ಮಾಡೋದು. ಇಷ್ಟು ಮಾಡಾದ್ಮೇಲೆ ಅದ್ರ ಮೇಲೆ ಬೇರೆ ಬೇರೆ ಆಪರೇಷನ್ಸ್ ಮಾಡಬೇಕಾಗತ್ತೆ. ಆಪರೇಷನ್ಸ್ ಪರ್ಫಾರ್ಮ್ ಮಾಡೋ ಟೈಮಲ್ಲಿ ನಮಗೆ ಈಸಿ ಅಂತ ಅನ್ನಿಸ್ಬೇಕು.
So that is why data structures are very important, because best way of storing data will leads to best way of performing various operation. It provides efficient solution for complex problems. Types of data structures ಅಂತ ನೋಡ್ತಾ ಹೋದ್ರೆ, ಡೇಟಾ ಸ್ಟ್ರಕ್ಚರ್ಸ್ ಅಲ್ಲಿ ಎರಡು ಟೈಪ್ ಇದೆ. ಒನ್ ಈಸ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಅನದರ್ ಒನ್ ಈಸ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಅಂದ್ರೆ ಏನು ಅಂತ ನೋಡೋಣ. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂದ್ರೆ ಬೇಸಿಕ್ ಡೇಟಾ ಸ್ಟ್ರಕ್ಚರ್ಸ್, ಇಂಟ್, ಫ್ಲೋಟ್, ಕ್ಯಾರ್, ಡಬಲ್, ಈ ತರ ಡೇಟಾ ಸ್ಟ್ರಕ್ಚರ್ಸ್, ಬೇಸಿಕ್ ಡೇಟಾ ಟೈಪ್ಸ್ ಯಾವ್ದಾವ್ದಿದೆಯೋ ಅದನ್ನೆಲ್ಲ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಇದೆಲ್ಲ ಪ್ರೈಮರಿ ಡೇಟಾ ಸ್ಟ್ರಕ್ಚರ್ಸ್. ಇದನ್ನೆಲ್ಲ ನಾವು ಆಲ್ರೆಡಿ ಇನ್ಬಿಲ್ಟ್ ಡೇಟಾ ಸ್ಟ್ರಕ್ಚರ್, ಬಿಲ್ಟ್ ಇನ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಸೊ ಸಿಮಿಲರ್ಲಿ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ಕ್ರಿಯೇಟೆಡ್ ಫ್ರಮ್ ದ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಅದರಲ್ಲಿ ಮತ್ತೆ ಟೂ ಟೈಪ್ಸ್ ಇದೆ. ದೇರ್ ಆರ್ ಟೂ ಟೈಪ್ಸ್ ಆಫ್ ನಾನ್ ಪ್ರಿಮಿಟಿವ್, ಲೀನಿಯರ್ ಅಂಡ್ ನಾನ್ ಲೀನಿಯರ್. ಲೀನಿಯರ್ ಅಂದ್ರೆ ಸೀಕ್ವೆನ್ಷಿಯಲ್ ಇರುತ್ತೆ, ಒನ್ ಆಫ್ಟರ್ ದಿ ಅದರ್ ಇರುತ್ತೆ. ನಾನ್ ಲೀನಿಯರ್ ಮೀನ್ಸ್ ದೇರ್ ವಿಲ್ ಬಿ ನೋ ಕಂಟಿನ್ಯೂಯೇಷನ್, ಒನ್ ಆಫ್ಟರ್ ದಿ ಅದರ್ ಅಂತ ಹೇಳಕ್ಕೆ ಆಗಲ್ಲ. ದೇರ್ ವಿಲ್ ಬಿ 2 ಡೈರೆಕ್ಷನ್ ಆರ್ 3 ಡೈರೆಕ್ಷನ್, ನೆಕ್ಸ್ಟ್ ಯಾವುದು ಅಂತ ಹೇಳಕ್ಕಾಗಲ್ಲ. ಸೊ ಲೆಟ್ ಅಸ್ see the examples and some more explanation about the primitive and non-primitive data structures. Primitive data structures are basic data structures. ಅದೆಲ್ಲ ಬೇಸಿಕ್ ಡೇಟಾ ಸ್ಟ್ರಕ್ಚರ್ಸ್. ಇಂಟ್, ಫ್ಲೋಟ್, ಕ್ಯಾರ್, ಡಬಲ್ ಅಂತ ಆಗಲೇ ಎಕ್ಸಾಂಪಲ್ಸ್ ನೋಡಿದೀವಿ. ದೀಸ್ ಆರ್ ಬಿಲ್ಟ್ ಇನ್ ಡೇಟಾ ಸ್ಟ್ರಕ್ಚರ್ಸ್. ಬಿಲ್ಟ್ ಇನ್ ಆಲ್ರೆಡಿ ರೆಡಿಲಿ ಅವೈಲೇಬಲ್ ಇರುತ್ತೆ. ಸಿ ಪ್ರೋಗ್ರಾಮ್, C++ ಪ್ರೋಗ್ರಾಮ್ ಎಲ್ಲ ನಾವು ಬರಿತಾ ಹೋದಾಗ we will get int, float, char, double as a ready-made data types. Similarly, directly operated by machine instructions ಅಂತ ಇದೆ. ಅಂದರೆ ನಾವು ಎಕ್ಸಿಕ್ಯೂಷನ್ ಮಾಡೋ ಟೈಮಲ್ಲಿ ಇಂಟಿಜರ್, ಫ್ಲೋಟ್, ಕ್ಯಾರ್, ಡಬಲ್ ಮೇಲೆ ಡೈರೆಕ್ಟ್ ಆಗಿ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡ್ಬೋದು. ಮಷಿನ್ ಇನ್ಸ್ಟ್ರಕ್ಷನ್ಸ್ ಅಂತ ಅಂದರೆ ದೇ ಆರ್ ಬೇಸಿಕ್ ಕಮಾಂಡ್ಸ್ನ ಯೂಸ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಆ ಡೇಟಾನ ಚೇಂಜ್ ಮಾಡ್ಬೋದು, ಡೇಟಾ ಸ್ಟೋರ್ ಮಾಡ್ಬೋದು, ಮೆಮೊರಿನಲ್ಲಿ ಈಸಿಯಾಗಿ ಇರುವಂಥ ಡೇಟಾನ ಆಕ್ಸೆಸ್ ಮಾಡ್ಬೋದು. ಸೊ ಪರ್ಫಾರ್ಮಿಂಗ್ ವೇರಿಯಸ್ ಆಪರೇಷನ್ ಬೈ ಯೂಸಿಂಗ್ ಮಷಿನ್ ಇನ್ಸ್ಟ್ರಕ್ಷನ್ಸ್ ಈಸ್ ಡೈರೆಕ್ಟ್ಲಿ ಪಾಸಿಬಲ್. ಎಕ್ಸಾಂಪಲ್ ಆಲ್ರೆಡಿ ಡಯಾಗ್ರಾಮಲ್ಲಿ ನೋಡಿದ್ದೀವಿ ನಾವು. ಇಂಟ್, ಫ್ಲೋಟ್, ಕ್ಯಾರ್, ಡಬಲ್ ಇದೆಲ್ಲ ಪ್ರಿಮಿಟಿವ್ ಪ್ರೈಮರಿ ಡೇಟಾ ಟೈಪ್ಸ್. ನಾನ್ ಪ್ರಿಮಿಟಿವ್ ಮೀನ್ಸ್ ದೀಸ್ ಆರ್ ಡಿರೈವ್ ಫ್ರಮ್ ದ ಬೇಸಿಕ್ ಡೇಟಾ ಸ್ಟ್ರಕ್ಚರ್ಸ್. ಬೇಸಿಕ್ ಡೇಟಾ ಸ್ಟ್ರಕ್ಚರ್ನ ಯೂಸ್ ಮಾಡಿಕೊಂಡು ಮತ್ತೆ ಎಕ್ಸ್ಟ್ರಾ ಡೇಟಾ ಸ್ಟ್ರಕ್ಚರ್ಸ್ನ ನಾವು ಡಿರೈವ್ ಮಾಡ್ತೇವೆ. ದಟ್ ಬಿಕಮ್ಸ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ದೀಸ್ ಆರ್ ಯೂಸರ್ ಡಿಫೈನ್ಡ್ ಡೇಟಾ ಸ್ಟ್ರಕ್ಚರ್ಸ್. ನಾವು ಯೂಸರ್ ಕ್ರಿಯೇಟ್ ಮಾಡುವಂಥ ಡೇಟಾ ಸ್ಟ್ರಕ್ಚರ್ಸ್. ನಾವು ಯೂಸರ್ಗೆ ಬೇಕಾಗಿರೋ ರೀತಿ ಡೇಟಾ ಸ್ಟ್ರಕ್ಚರ್ಸ್ನ ಡಿಸೈನ್ ಮಾಡ್ಕೋಬೋದು. ಹಾಗೆಯೇ ದೇ ಆರ್ ಯೂಸ್ಡ್ ಟು ಸ್ಟೋರ್ ದ ಕಲೆಕ್ಷನ್ ಆಫ್ ಡೇಟಾ. ಸೊ ಹ್ಯೂಜ್ ಡೇಟಾನ, ಕಲೆಕ್ಷನ್ ಆಫ್ ಡೇಟಾನ ಸ್ಟೋರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್, ಲೀನಿಯರ್ ಆ್ಯಂಡ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್. ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ಸೀಕ್ವೆನ್ಷಿಯಲ್ ಆರ್ ದೇ ಆರ್ ಆರ್ಗನೈಸ್ಡ್ ಒನ್ ಆಫ್ಟರ್ ದಿ ಅದರ್. ಅದನ್ನು ಸೀಕ್ವೆನ್ಷಿಯಲ್ ಅಂತ ಕರಿತೀವಿ. ದ ಎಲಿಮೆಂಟ್ಸ್ ಆರ್ ಅಡ್ಜಸೆಂಟ್ಲಿ ಅಟ್ಯಾಚ್ಡ್ ಇನ್ ಎ ಸ್ಪೆಸಿಫಿಕ್ ಆರ್ಡರ್. ಒಂದಾದ್ಮೇಲೆ ಒಂದು ಆರ್ಡರಲ್ಲಿ ಅರೇಂಜ್ ಆಗಿರುತ್ತೆ, ಒಂದು ಸ್ಪೆಸಿಫಿಕ್ ಆರ್ಡರಲ್ಲಿ ಅರೇಂಜ್ ಆಗಿರುತ್ತೆ. ದ ಡೇಟಾ ಎಲಿಮೆಂಟ್ಸ್ ಕ್ಯಾನ್ ಬಿ ಟ್ರಾವರ್ಸ್ಡ್ ಅಂದರೆ ಒಂದಾದ್ಮೇಲೆ ಒಂದು ವಿಸಿಟ್ ಮಾಡ್ಬೋದು. ಇನ್ ಎ ಸಿಂಗಲ್ ರನ್, ಒಂದೇ ಲೈನಲ್ಲಿ, ಒಂದೇ ವಿಸಿಟಲ್ಲಿ, ನಾವು ಎಲ್ಲ ಎಲಿಮೆಂಟ್ಸ್ನು ವಿಸಿಟ್ ಮಾಡ್ಬೋದು. ಎಕ್ಸಾಂಪಲ್ ಅರೇ, ಸ್ಟ್ಯಾಕ್, ಕ್ಯೂ ಆ್ಯಂಡ್ ಲಿಂಕ್ಡ್ ಲಿಸ್ಟ್. ಇಲ್ಲಿ ಡಯಾಗ್ರಾಮ್ ಇದೆ ನೋಡಿ. ಅರೇ ಇಟ್ ಈಸ್ ಕಂಟಿನ್ಯೂಯಸ್. ಸೊ 5 ಎಲಿಮೆಂಟ್ಸ್ ಇದೆ. 5 ಎಲಿಮೆಂಟ್ಸು ಒಂದಾದ್ಮೇಲೆ ಒಂದು, ಫಸ್ಟ್ ಎಲಿಮೆಂಟ್ ಯಾವುದು ಅಂತ ಗೊತ್ತು, ಎರಡನೇ ಎಲಿಮೆಂಟ್ ಯಾವುದು ಅಂತ ಗೊತ್ತು, ಒಂದಾದ್ಮೇಲೆ ಒಂದು ಯಾವುದು ಅಂತ ಗೊತ್ತಾಗುತ್ತೆ. ಸ್ಟ್ಯಾಕಲ್ಲೂ ಅಷ್ಟೇ, ಒನ್ ಆಫ್ಟರ್ ದಿ ಅದರ್ ಇದೆ. ಕ್ಯೂನಲ್ಲೂ ಒನ್ ಆಫ್ಟರ್ ದಿ ಅದರ್ ಇದೆ. ಲಿಂಕ್ಡ್ ಲಿಸ್ಟ್ ಈಸ್ ಆಲ್ಸೋ ಒನ್ ಆಫ್ಟರ್ ದಿ ಅದರ್. 3 ಎಲಿಮೆಂಟ್ಸ್ ಇದೆ. ಸೊ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಈಸ್ the elements are not organized or arranged sequentially or linearly. sequential ಆಗಿ ಅಥವಾ ಲೀನಿಯರ್ ಆಗಿ ಒಂದಾದ್ಮೇಲೆ ಒಂದು ಇರಲ್ಲ. ಟ್ರಾವರ್ಸಲ್ ಅಂದರೆ ವಿಸಿಟ್ ಮಾಡೋದು, ಇನ್ಸರ್ಟ್ ಆಪರೇಷನ್, ಡಿಲೀಟ್ ಆಪರೇಷನ್ ಈಸ್ ನಾಟ್ ಡನ್ ಸೀಕ್ವೆನ್ಷಿಯಲಿ. ಒಂದು ಕಂಟಿನ್ಯೂಸ್ ಒಂದಾದ್ಮೇಲೆ ಒಂದು ನೆಕ್ಸ್ಟ್ ಯಾವುದು ಅಂತ ಈಸಿಯಾಗಿ ಗೊತ್ತಾಗಲ್ಲ. ಹಾಗಾಗಿ ನೆಕ್ಸ್ಟ್ ಎಲಿಮೆಂಟ್ ಯಾವುದನ್ನ ನಾವು ಡಿಲೀಟ್ ಮಾಡಬೇಕು, ನೆಕ್ಸ್ಟ್ ಎಲಿಮೆಂಟ್ ಎಲ್ಲಿ ಇನ್ಸರ್ಟ್ ಮಾಡಬೇಕು ಅನ್ನೋದು ಈಸಿಯಾಗಿ ನಮಗೆ ಗೊತ್ತಾಗಲ್ಲ. ಸೊ ವಿ ಹ್ಯಾವ್ ಟು plan and we should have a different method of performing various operations. Elements are attached to more than one element, exhibiting the hierarchical relationship between the elements. Example tree ಮತ್ತೆ graph ಅಂತ ಇದೆ.
ಸೊ ಟ್ರೀ ಗ್ರಾಫ್ ಹೇಗಿದೆ ನೋಡಿ, ಇಲ್ಲಿ 27 ಅಂತ ಇದೆ. 27 ಆದ್ಮೇಲೆ ನೆಕ್ಸ್ಟ್ ಯಾವುದು ಅಂತ ನೋಡಿದ್ರೆ ಇಮಿಡಿಯೇಟ್ಲಿ ಇನ್ ದ ನೆಕ್ಸ್ಟ್ ಲೆವೆಲ್ ವಿ ಹ್ಯಾವ್ 25 and 30. ನೆಕ್ಸ್ಟ್ ಯಾವುದು ಅಂತ ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ. ಸೊ 25 and 30 ಬೋತ್ ಆರ್ ಇನ್ ದ ಸೇಮ್ ಡಿಸ್ಟೆನ್ಸ್, ಸೇಮ್ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇದೆ. ಹಾಗಾಗಿ ವಿಚ್ ಈಸ್ ದ ನೆಕ್ಸ್ಟ್ ಅಂತ ಹೇಳಕ್ಕಾಗಲ್ಲ. ದಿಸ್ ಈಸ್ ನಾಟ್ ಸೀಕ್ವೆನ್ಷಿಯಲ್, ಇದನ್ನೇ ಸೀಕ್ವೆನ್ಷಿಯಲ್ ಇಲ್ಲ ಅಂತ ಹೇಳೋದು. ಸಿಮಿಲರ್ಲಿ ಗ್ರಾಫ್ ಆಲ್ಸೋ 0 ಅಂತ ಒಂದು ನೋಡಿದೆ, ಒಂದು ಎಲಿಮೆಂಟ್ ಇದೆ, ಅದಾದ್ಮೇಲೆ ನೆಕ್ಸ್ಟ್ ಯಾವುದು ಅಂತ ನೋಡಿದ್ರೆ 1 4 ಯಾವುದು ಅಂತ ಹೇಳಕ್ಕಾಗಲ್ಲ. ಸಿಮಿಲರ್ಲಿ 3 ಅಂತ ಒಂದು ಎಲಿಮೆಂಟ್ ತಗೊಂಡ್ರೆ 3 ಆದ್ಮೇಲೆ 1 ಇದೆ, 2 ಇದೆ, 4 ಇದೆ. ಸೊ ಯಾವುದು ನೆಕ್ಸ್ಟ್ ಅಂತ ಹೇಳಕ್ಕಾಗಲ್ಲ. ದಟ್ ಈಸ್ ವೈ ದಿಸ್ ಇಸ್ ನಾಟ್ ಸೀಕ್ವೆನ್ಷಿಯಲ್ ಡೇಟಾ ಸ್ಟ್ರಕ್ಚರ್ಸ್. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್. ಸೊ ಸಮ್ಮರಿ ನೋಡೋದೇ ಆದರೆ, ಸೊ ಡೇಟಾ ಸ್ಟ್ರಕ್ಚರ್ಸ್ ಈಸ್ a systematic way of organizing data in a computer to perform various operations efficiently. ಸಿಸ್ಟಮ್ಯಾಟಿಕ್ ಆಗಿ ವೇರಿಯಸ್ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡೋದಕ್ಕೋಸ್ಕರ ಡೇಟಾನ ಸಿಸ್ಟಮ್ಯಾಟಿಕ್ ಆಗಿ ಸ್ಟೋರ್ ಮಾಡೋ ಒಂದು ಮೆಥಡನ್ನ, ಒಂದು ಡಿಫ್ರೆಂಟ್ ಸಿಸ್ಟಮ್ಯಾಟಿಕ್ ವೇನ ಡೇಟಾ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ ನಾವು. ಟೈಪ್ಸ್ ನೋಡ್ತಾ ಹೋದರೆ ಆಗಲೇ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್, ಅದರಲ್ಲಿ ಇನ್ ಫ್ಲೋಟ್ ಕ್ಯಾರಡಬಲ್ ಇದೆ. ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಲ್ಲಿ ಲೀನಿಯರ್, ನಾನ್ ಲೀನಿಯರ್ ಮತ್ತೆ 2 ಟೈಪ್ ಇದೆ. ಲೀನಿಯರ್ ಅಂದರೆ ಒಂದಾದ್ಮೇಲೆ ಒಂದು ಸೀಕ್ವೆನ್ಷಿಯಲ್ ಆರ್ಡರ್ ಇರುತ್ತೆ. ನಾನ್ ಲೀನಿಯರ್ ಆದರೆ ಸೀಕ್ವೆನ್ಷಿಯಲ್ ಇರಲ್ಲ. ಸೊ ಲೀನಿಯರ್ಗೆ ಅರೇ, ಸ್ಟ್ಯಾಕ್, ಕ್ಯೂಬ್ ಆ್ಯಂಡ್ ಲಿಂಕ್ಡ್ ಲಿಸ್ಟ್ ಆರ್ ದ ಎಕ್ಸಾಂಪಲ್. ಫಾರ್ ನಾನ್ ಲೀನಿಯರ್, ಟ್ರೀ ಆ್ಯಂಡ್ ಗ್ರಾಫ್ ಆರ್ ದ ಎಕ್ಸಾಂಪಲ್ಸ್. ಸೊ I have used some of the web links as well as one textbook, A.M. Padma Reddy, for data structures using C. So you can refer these web links as well as the textbook. Thank you for watching this video.